ಈ ಗಂಧಸಾಲೆ ಅಂತಕ್ಕಂಥ ಅಕ್ಕಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ. ಇದು ಕೆಲವೊಂದು ಕಾಯಿಲೆಗಳು, ಈ ಡಯಾಬಿಟಿಸ್ ಇದ್ದವರಿಗೆ ತುಂಬ ಒಳ್ಳೆಯದು, ಡಯಾಬಿಟಿಸನ್ನು ಕಂಟ್ರೋಲ್ ತರುತ್ತೆ. ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು, ಕಿಡ್ನಿ ಡ್ಯಾಮೇಜ್ ಆಗಿರ್ತಕ್ಕಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದು ಡಯಾಲಿಸಿಸ್ ಮಾಡ್ತಕ್ಕಂಥ ಪೇಷಂಟ್ಸು ಕೂಡ ಯೂಸ್ ಮಾಡ್ಬೋದು. ಕಾಲು ಊತ ಸ್ವೆಲ್ಲಿಂಗ್ ಇರ್ತಕ್ಕಂಥವ್ರು ಈ ಒಂದು ಅಕ್ಕಿಯನ್ನು ಯೂಸ್ ಮಾಡ್ಬೋದು. ಹಾಗೂ ಇಂದು ತಲೆ ಕೂದಲು ಉದುರ್ತಕ್ಕಂಥವ್ರು, ಹೇರ್ ಲಾಸ್ ಇರ್ತಕ್ಕಂಥವ್ರು ಈ ಅಕ್ಕಿ ಉಪಯೋಗಿಸೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲ, ಇನ್ನೂ ಅನೇಕ ಹತ್ತಾರು ಆರೋಗ್ಯದ ಒಂದು ಬೆನಿಫಿಟ್ಸ್ ಇದೆ ಈ ಅಕ್ಕಿ ಯೂಸ್ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು ಕೆಲವೊಂದು ವೀಡಿಯೋಸ್ಗಳು ನಾನು ನೋಡಿದ್ದೀನಿ. ಸರಿ, ಸಾಮಾನ್ಯವಾಗಿ ಅಕ್ಕಿ ರೇಟ್ ಏನಿರುತ್ತೆ, 50 ರಿಂದ 60 ರೂಪಾಯಿ ಕೆ ಜಿ ಇರುತ್ತೆ. ಬಟ್ ಈ ಅಕ್ಕಿ ಈ ರೀತಿ ಒಂದು ಬೆನಿಫಿಟ್ಸನ್ನು ಹೇಳ್ಬಿಟ್ಟು ಇವರು ಮಾರ್ತಾ ಇರ್ತಕ್ಕಂಥದ್ದು 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿಗೆ ಕೆ ಜಿಯನ್ನು ಮಾರ್ತಾ ಇದ್ದಾರೆ. ಸೊ ಹಾಗಾದರೆ ಇವರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯನಾ, ಅಥವಾ ಇವರು ಈ ಒಂದು ಹೆಲ್ತ್ ವಿಷಯದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ನೋಡೋಣಂತೆ. ಈ ಒಂದು ಅಕ್ಕಿಯ ವಿವಿಧ ಬಗೆಗಳು ಅಂತ ನೋಡೋದಾದರೆ ಪ್ರಪಂಚದಾದ್ಯಂತ 80,000ಕ್ಕಿಂತ ಹೆಚ್ಚಿಗೆ ಬಗೆಗಳಿದ್ದಾವೆ. ಸೊ ಅದರಲ್ಲಿ ಈ ಒಂದು ಗಂಧಸಾಲೆ ಅಂತಕ್ಕಂಥದ್ದು ಒಂದು ಬಗೆಯ ಅಕ್ಕಿ. ಇದನ್ನು ಇನ್ನೊಂದು ಹೆಸರು ಅಂದರೆ ಗಂಧ ಕಶಲ ಅಂತ ಕೂಡ ಕರೀತಾರೆ. ಯಾಕೆ ಈ ಒಂದು ಹೆಸರು ಬಂದಿದೆ ಇದು ನೋಡಿ, ಗಂಧ ಅನ್ನೋದು ಆ ಹೆಸರಲ್ಲೇ ಇದೆ. ಗಂಧ ಅಂತಂದರೆ ಇದೇನೆಂದರೆ ಶ್ರೀಗಂಧದ ಒಂದು ಸುವಾಸನೆ ನೀಡುತ್ತೆ. ಈ ಅಕ್ಕಿ ಉಪಯೋಗಿಸಿ ಅನ್ನ ಮಾಡಿದಾಗ ಆ ಒಂದು ಸ್ವಲ್ಪ ಸುವಾಸನೆ, ಈ ಒಂದು ಬಾಸ್ಮತಿ ಅಕ್ಕಿ ಯಾವ ರೀತಿ ಒಂದು ಸುವಾಸನೆ ನೀಡುತ್ತಲ್ಲ ಆ ರೀತಿ ಒಂದು ಸುವಾಸನೆ ನೀಡುತ್ತೆ. ಅಂದರೆ ಶ್ರೀಗಂಧದ ಸುವಾಸನೆ ಬರುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಇದಕ್ಕೆ ಗಂಧಸಾಲೆ ಅಥವಾ ಗಂಧ ಕಶಲ ಅಂತ ಕರೀತಾರೆ. ಇದು ಎಲ್ಲಿ ಬೆಳೀತಾರೆ ಅಂತ ನೋಡೋದಾದರೆ ಕೇರಳದ ಕೆಲ ಭಾಗಗಳಲ್ಲಿ, ಅದರಲ್ಲೂ ಕೂಡ ವಯನಾಡಲ್ಲಿ ಅತಿ ಹೆಚ್ಚಾಗಿ ಇದನ್ನು ಬೆಳೀತಾರೆ. ಸೊ ಅದ್ರ ಜೊತೆಗೆ ಕರ್ನಾಟಕದ ಕೆಲ ಭಾಗಗಳಲ್ಲಿ, ಅದರಲ್ಲೂ ಕೂಡ ಕೂರ್ಗ್ ಮತ್ತು ಮಲೆನಾಡಲ್ಲಿ ಈ ಒಂದು ಅಕ್ಕಿಯನ್ನು ಬೆಳೀತಾರೆ. ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂಥ ವೆದರು ಈ ಒಂದು ಅಕ್ಕಿ ಬೆಳೀಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಮಣ್ಣು ಕೂಡ ಈ ಒಂದು ಸುವಾಸನೆ, ಅಕ್ಕಿಯಲ್ಲೇ ಇರ್ತಕ್ಕಂಥ ಒಂದು ಸುವಾಸನೆಗೆ ಕಾರಣ ಆಗುತ್ತೆ. ಈ ಒಂದು ಫ್ರಾಗ್ರೆನ್ಸ್, ಈ ಒಂದು ಸುವಾಸನೆ ಏನಿದೆಯಲ್ಲ ಅದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಅಸಿಟೈಲ್ ಪ್ರೋಲಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಕಾಂಪೌಂಡ್ ಇದರಲ್ಲಿ ಇರೋದ್ರಿಂದ ಅದೊಂದು ಸುವಾಸನೆ ನೀಡುತ್ತೆ, ಒಂದು ಗಂಧದ ಸುವಾಸನೆ ನೀಡುತ್ತೆ. ಹಾಗಾಗಿ ನೋಡಿ, ಕೇರಳದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ಇದೊಂದು ಸುವಾಸನೆ ಇರೋದ್ರಿಂದ ಇದನ್ನು ಕೇರಳ ಬಾಸ್ಮತಿ ಅಂತ ಕರೀತಾರೆ ಇದನ್ನು. ಸರಿ, ಈ ಒಂದು ಬಾಸ್ಮತಿ ಅಕ್ಕಿನ ಸಾಮಾನ್ಯವಾಗಿ ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು? ಒಂದು ಗೀ ರೈಸ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ, ಒಂದು ಬಿರಿಯಾನಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಕೆಲವರು ಈ ಪಲಾವನ್ನು ಮಾಡಲಿಕ್ಕೂ ಯೂಸ್ ಮಾಡ್ತಾರೆ. ಅಂದರೆ ಕೇವಲ ಇದರ ಉಪಯೋಗ ಇಷ್ಟಕ್ಕೆ ಮಾತ್ರ, ಈ ಬಿರಿಯಾನಿ ಅಥವಾ ಗೀ ರೈಸು ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಅಲ್ಲಿ. ಸರಿ, ಇವ್ರು ಹೇಳೋ ಥರ ಬೆನಿಫಿಟ್ಸ್ ಇದೆಯಾ ಈ ಒಂದು ಅಕ್ಕಿ ಉಪಯೋಗಿಸೋದ್ರಿಂದ ಅಂತ ನೋಡೋದಾದರೆ ಅಕ್ಕಿನಲ್ಲಿರ್ತಕ್ಕಂಥ ಒಂದಿಷ್ಟು, ಈ ಅಕ್ಕಿನಲ್ಲಿ ಗಂಧಸಾಲೆ ಅಕ್ಕಿನಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಏನು, ಪೌಷ್ಟಿಕಾಂಶತೆ ಏನು ಅಂತ ನೋಡೋಣಂತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಅಂತ ಬಂದರೆ 75 ರಿಂದ 80% ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಅಂಶ ಇದರಲ್ಲಿ ಇರ್ತಕ್ಕಂಥದ್ದು. ಇನ್ನು ಪ್ರೋಟೀನ್ ಎಷ್ಟಿದೆ? 7 ರಿಂದ 8% ಪ್ರೋಟೀನ್ ಇದೆ. ಫ್ಯಾಟ್ ಬಂದ್ಬಿಟ್ಟು 1 ರಿಂದ 2% ಫ್ಯಾಟ್ ಇರುತ್ತೆ. ಫೈಬರ್ ಅಂಶ ಬಂದ್ಬಿಟ್ಟು 2 ರಿಂದ 3% ಇದೆ. ಇನ್ನೊಂದಿಷ್ಟು ಕೆಲವೊಂದಿಷ್ಟು ವಿಟಮಿನ್ B1, B3 ಮತ್ತು B6 ವಿಟಮಿನ್ ಕೂಡ ಇರುತ್ತೆ. ಹಾಗೆ ಕೆಲವೊಂದಿಷ್ಟು ಮಿನರಲ್ಸು, ಸೊ ಮೆಗ್ನೀಷಿಯಮ್, ಜಿಂಕ್, ಪೊಟ್ಯಾಷಿಯಮ್ ಮತ್ತು ಹಾಗೆ ಫಾಸ್ಫರಸ್, ಈ ಒಂದು ಇಷ್ಟು ಮಿನರಲ್ಸ್ ಕೂಡ ಇದರಲ್ಲಿ ಇರ್ತದೆ. ಇವ್ರು ಹೇಳ್ತಾರೆ ಐರನ್ ಅಂಶ ಜಾಸ್ತಿ ಇದೆ ಅಂತ. ಐರನ್ ಅಂಶ ಬಂದ್ಬಿಟ್ಟು 0.99%, ಅಂದರೆ 1% ಐರನ್ ಇದರಲ್ಲಿ ಇರುತ್ತೆ. ಸರಿ, ಸೊ ಹಾಗಿದ್ರೆ ಜಾಸ್ತಿ ಇದೆಯಾ ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇದೆಯಾ ಅಂತ ನೋಡೋದಾದರೆ, ನೀವು ಈ ಒಂದು ಅನ್ಪಾಲಿಶ್ಡ್ ವೈಟ್ ರೈಸ್, ಬಿಳೆ ಅಕ್ಕಿ ಏನಿದೆಯಲ್ಲ ಅನ್ಪಾಲಿಶ್ಡ್ ವೈಟ್ ರೈಸಲ್ಲೂ ಕೂಡ ಇದೇ ಪ್ರಮಾಣದ ನ್ಯೂಟ್ರಿಯೆಂಟ್ಸ್ ಇದೆ. 75 ರಿಂದ 80% ಕಾರ್ಬೋಹೈಡ್ರೇಟು, 7 ರಿಂದ 8% ಪ್ರೋಟೀನು, ಫೈಬರ್ 2 ರಿಂದ 3%, ಫ್ಯಾಟ್ 1 ರಿಂದ 2%. ಇದರಲ್ಲಿರ್ತಕ್ಕಂಥ ಸೇಮ್ ಮಿನರಲ್ಸ್ ಕೂಡ ಅದರಲ್ಲಿದ್ದಾವೆ. ಇದರಲ್ಲಿರ್ತಕ್ಕಂಥ ಎಲ್ಲ ವಿಟಮಿನ್ಸ್ ಕೂಡ ಇವನ್ ಅನ್ಪಾಲಿಶ್ಡ್ ವೈಟ್ ರೈಸಲ್ಲೂ ಕೂಡ ಇರುತ್ತೆ. ಇನ್ನು ಐರನ್ ಅಂಶ ಜಾಸ್ತಿ ಇದೆ ಅಂತ ಹೇಳ್ತಾರಲ್ಲ, ಹೆಚ್ಚಿಗೆ ಏನೂ ಇಲ್ಲ. ಈ ಒಂದು ಅನ್ಪಾಲಿಶ್ಡ್ ವೈಟ್ ರೈಸಲ್ಲೂ ಕೂಡ 1 ರಿಂದ 1.5% ತನಕ ಒಂದು ಐರನ್ ಅಂಶ ಇರುತ್ತೆ. ಹಾಗಾಗಿ ಜನರಲಾಗಿ ಹೇಳಬೇಕು ಅಂತ ಅನ್ನೋದಾದರೆ, ಈ ಒಂದು ಪೌಷ್ಟಿಕಾಂಶದ ವಿಷಯದಲ್ಲಿ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಅಂತ ಬಂದಾಗ ಈ ಒಂದು ಗಂಧಸಾಲೆ ಅಕ್ಕಿಗೂ ಪಾಲಿಶ್ ಮಾಡದೇ ಇರತಕ್ಕಂಥ ಒಂದು ವೈಟ್ ರೈಸ್ಗೂ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಇಲ್ಲ. ಇವರು ಹೇಳ್ತಾ ಇರ್ತಕ್ಕಂಥದ್ದು ಶುದ್ಧ ಸುಳ್ಳು. ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇದೆ ಇರ್ತಕ್ಕಂಥದ್ದು ಶುದ್ಧ ಸುಳ್ಳು. ಹಾಗೆ ಎರಡನೇ ಪಾಯಿಂಟ್ ಇವ್ರು ಏನು ಹೇಳ್ತಾರಲ್ಲ, ಹೆಲ್ತ್ ಬೆನಿಫಿಟ್ಸ್ ಇದೆ, ಆರೋಗ್ಯಕ್ಕೆ ಒಳ್ಳೆಯದು, ಡಯಾಬಿಟಿಸನ್ನು ಕಂಟ್ರೋಲ್ ಮಾಡುತ್ತೆ, ಇದರಲ್ಲಿ ಏನು ಫೈಬರ್ ಅಂಶ ಇದೆ. ಫೈಬರ್ ಅಂಶ ಇದರಲ್ಲಿರೋದು 2 ರಿಂದ 3%. ವೈಟ್ ರೈಸ್ ಪಾಲಿಶ್ ಮಾಡದೇ ಇರತಕ್ಕಂಥ ವೈಟ್ ರೈಸಲ್ಲಿ ಇರ್ತಕ್ಕಂಥದ್ದು 2 ರಿಂದ 3% ಅಷ್ಟೇ. ಸೊ ಹಾಗಾಗಿ ಇದು ಡಯಾಬಿಟಿಸಿಗೆ ಯೂಸ್ ಆಗುತ್ತೆ ಅಂತಕ್ಕಂಥದ್ದು ಸುಳ್ಳು. ಕಿಡ್ನಿ ಸಮಸ್ಯೆ ಇರೋರಿಗೆ ಯೂಸ್ ಆಗುತ್ತೆ ಅಂತಕ್ಕಂಥದ್ದು ಅಂತೂ ಶುದ್ಧ ಸುಳ್ಳು.
ಹಾಗಾಗಿ ನೀವು ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅಂತ ಈ ಒಂದು ಅಕ್ಕಿಯನ್ನು ಯೂಸ್ ಮಾಡಬೇಡಿ. ಸರ್ ಹಾಗಿದ್ರೆ ಈ ಅಕ್ಕಿ ಉಪಯೋಗಿಸಬಾರ್ದು ಅನ್ನೋದಾದರೆ ನೀವು ಉಪಯೋಗಿಸ್ಬೋದು. ಇದು ನಾರ್ಮಲಾಗಿ ಬೇರೆ ಅಕ್ಕಿ ಥರ, ಬೇರೆ ಬಾಸ್ಮತಿ ರೈಸ್ ಥರನೇ ಇದನ್ನು ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಇದೊಂದು ಸುವಾಸನೆ ನೀಡುತ್ತೆ, ಒಂದು ಸ್ಮೆಲ್ಲನ್ನು ನೀಡುತ್ತೆ. ಈ ಬಾಸ್ಮತಿ ರೈಸ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಅಪರೂಪಕ್ಕೆ ಯಾವಾಗಾದರೂ ನೀವು ಬಿರಿಯಾನಿ ಮಾಡ್ಕೊಂಡು ತಿಂತೀರಾ, ಅಥವಾ ನೀವು ಒಂದು ಗೀ ರೈಸ್ ಮಾಡ್ಕೊಂಡು ತಿಂತೀರಾ, ಅಂಥ ಟೈಮ್ನಲ್ಲಿ ಈ ಅಕ್ಕಿ ಉಪಯೋಗಿಸೋದ್ರಲ್ಲಿ ಏನು ತಪ್ಪೇನಿಲ್ಲ. ಬಟ್ ಆದರೆ ಒಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತಕ್ಕಂಥ ಹೆಸರಿನಲ್ಲಿ ಈ ಒಂದು ಅಕ್ಕಿಯನ್ನು ಉಪಯೋಗಿಸ್ತಕ್ಕಂಥದ್ದು ತಪ್ಪು. ಈ ಹೆಲ್ತ್ ಅನ್ನೋದು ಏನಾಗ್ಬಿಟ್ಟಿದೆ, ದೊಡ್ಡ ಬಿಸ್ನೆಸ್, ಈಗ ಅತ್ಯಂತ ಜಾಸ್ತಿ ಬೆಳೀತಿರ್ತಕ್ಕಂಥ ಒಂದು ಬಿಸ್ನೆಸ್ ಅಂತಂದರೆ ಹೆಲ್ತ್. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅನ್ಕ್ವಾಲಿಫೈಡು ಕೂಡ ಇದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಇದನ್ನು ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಇದರಿಂದ ರೈತರಿಗೆ ಏನಾದರೂ ಬೆನಿಫಿಟ್ ಇದೆಯಾ? ರೈತರಿಗೇನಂತ ಬೆನಿಫಿಟ್ ಇಲ್ಲ. ರೈತರಿಂದ ತೊಗೊಳ್ತಕ್ಕಂಥದ್ದು ಅದೇ ರೇಟಲ್ಲಿ ಒಂದು 10-20 ರೂಪಾಯಿ ಹೆಚ್ಚಿಗೆ ಕೊಟ್ಟು ತೊಗೋಬೋದು. 50-60 ರೂಪಾಯಿ ಇರ್ತಕ್ಕಂಥ ಅಕ್ಕಿನ ಈ ಮಧ್ಯವರ್ತಿಗಳು ಈ ನಮಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೀವಿ ಅಕ್ಕಿನ, ಈ ಅಕ್ಕಿ ಬಗ್ಗೆ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಹೇಳೋದು, ನೆಕ್ಸ್ಟ್ ನಮಗೆ ಈ ಅಕ್ಕಿ ಬೇಕಿದ್ದರೆ ವಾಟ್ಸಪ್ ಮಾಡಿ ಅಂತ ಹೇಳ್ಬಿಟ್ಟು ವಾಟ್ಸಪ್ ನಂಬರ್ ಎಲ್ಲ ಕೊಡ್ತಾರಲ್ಲ, ಈ ಮಧ್ಯವರ್ತಿಗಳು, ಈ ದಲ್ಲಾಳಿಗಳಿಂದ ಈ ಅಕ್ಕಿಯ ಬೆಲೆ ಜಾಸ್ತಿ ಆಗಿದೆ. ಇವತ್ತು 200, 300, 400 ರೂಪಾಯಿ ಕೆಜಿ ಮಾಡ್ತಾಯಿದ್ದಾರೆ. 50-60 ರೂಪಾಯಿ ಇರ್ತಕ್ಕಂಥ ಅಕ್ಕಿ ನೀವು ಕೇರಳದಲ್ಲಿ ಹೋದರೆ ಇದು 60-70 ರೂಪಾಯಿ ಕೆಜಿಗೆ ಸಿಗ್ತಕ್ಕಂಥ ಅಕ್ಕಿನ ಕರ್ನಾಟಕದಲ್ಲಿ, ಇನ್ನು ಬೇರೆ ಕಡೆ ಎಲ್ಲ ಇದ್ರ ಹೆಲ್ತ್ ಬೆನಿಫಿಟ್ಸ್ ಅಂತ ಸುಳ್ಳು ಹೇಳಿಬಿಟ್ಟು ಇದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಸೊ ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.